ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ರೈಲ್ವೆ ಇಲಾಖೆಯ ವತಿಯಿಂದ ಏನು ಒಂದು ಪ್ಯಾರಾಮೆಡಿಕಲ್ ಹುದ್ದೆಗಳನ್ನು ಕರೆಯಲಾಗಿತ್ತು. ಅದರ ಕೊನೆಯ ದಿನಾಂಕ ಸೆಪ್ಟೆಂಬರ್ 8ನೇ ತಾರೀಕಾಗಿತ್ತು. ಆದರೆ ಮುಂದುವರಿದು ಈ ರೈಲ್ವೆ ಇಲಾಖೆಯವರು ಈ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ದಿನಾಂಕಗಳನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಇದೇ ತಿಂಗಳು 18ನೇ ತಾರೀಕು ತನಕ ನಿಮ್ಮಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಹಾಕ್ಬೋದು. ಯಾರೆಲ್ಲ ಅಭ್ಯರ್ಥಿಗಳು ಏನಂತಂದರೆ GNM ನರ್ಸಿಂಗ್ ಮಾಡಿದ್ದೀರಾ, ಆಮೇಲೆ BSc ನರ್ಸಿಂಗ್ ಮಾಡಿದ್ದೀರಾ, ಆಮೇಲೆ DMLT ಕಂಪ್ಲೀಟ್ ಆಗಿದೆ, ಫಾರ್ಮಸಿಸ್ಟ್ ಡಿ ಫಾರ್ಮಸಿ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ B ಫಾರ್ಮಸಿ ಕಂಪ್ಲೀಟ್ ಮಾಡಿದ್ದೀರಾ, ಅಥವಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಾ, ಆಮೇಲೆ ರೇಡಿಯೋಗ್ರಾಫರ್ ಆಗಿರ್ಬೋದು, ಡಯಾಲಿಸಿಸ್ ಟೆಕ್ನಿಷಿಯನ್ ಇರ್ಬೋದು, ECG ಟೆಕ್ನಿಷಿಯನ್ಸ್, ಈ ಎಲ್ಲ ಒಂದು ಹುದ್ದೆಗಳನ್ನು ಇಲ್ಲಿ ಒಟ್ಟಾಗಿ 434 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಸೊ ಅಭ್ಯರ್ಥಿಗಳು ಈಗಲೇ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು. 18ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ವಯಸ್ಸಿನ ವಯೋಮಿತಿ ಏನು ಮಾಡಿದಾರಪ್ಪ ಅಂತಂದರೆ, ಅಭ್ಯರ್ಥಿಗಳಿಗೆ ಒಂದು ಗರಿಷ್ಠ ವಯಸ್ಸು ಏನಪ್ಪ ಅಂದರೆ 40ರ ತನಕ ಕೊಡಲಾಗಿದೆ. ಮತ್ತು ಇಲ್ಲಿ ಏನಪ್ಪ ಅಂದರೆ ಏನೊಂದು ಸಡಿಲಿಕೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಆಮೇಲೆ ಅಭ್ಯರ್ಥಿಗಳು ಶುಲ್ಕದ ಒಂದು ಶಾರ್ಟಾಗಿ ಹೇಳೋದಾದರೆ, ಈ 500 ರೂಪಾಯಿ OBC ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಕೊಟ್ಟರೆ, ಮತ್ತು 750 ರೂಪಾಯಿಗಳನ್ನು SC ST ಮಹಿಳೆಯರಿಗೆ ಮತ್ತು ಅಲ್ಪಸಂಖ್ಯಾತ ಮತ್ತು ಮಾಜಿ ಸೈನಿಕರಿಗೆ ಕೊಡಲಾಗಿದೆ. ಓಕೆ, ಇಲ್ಲಿ ಹುದ್ದೆಗಳು ಯಾವೆಲ್ಲ ಇದ್ದಾವೆ ಮತ್ತು ಎಷ್ಟು ಇದ್ದಾವೆ ಅಂತ ಹೇಳೋದಾದರೆ, ನರ್ಸಿಂಗ್ ಸೂಪರಿಂಟೆಂಟಿಗೆ 772 ಹುದ್ದೆಗಳನ್ನು ಕೊಡಲಾಗಿದೆ. ಆಮೇಲೆ ಫಾರ್ಮಸಿಸ್ಟ್ ಗ್ರೇಡ್ 3ಗೆ 105 ಹುದ್ದೆಗಳನ್ನು ಕೊಡಲಾಗಿದೆ. ಮತ್ತು ಆರೋಗ್ಯ ಮತ್ತು ಮಲೇರಿಯಾ ಇನ್ಸ್ಪೆಕ್ಟರ್ಗಳಿಗೆ ಗ್ರೇಡ್ 3 33 ಹುದ್ದೆಗಳು, ಮತ್ತು ಪ್ರಯೋಗಶಾಲಾ ಸಹಾಯಕ ಗ್ರೇಡ್ 3ಗೆ 12 ಹುದ್ದೆಗಳು, ರೇಡಿಯೋಗ್ರಾಫರ್ ಗ್ರೇಡ್ 3ಗೆ 4 ಹುದ್ದೆಗಳು, ಡಯಾಲಿಸಿಸ್ ತಂತ್ರಜ್ಞರಿಗೆ 4 ಹುದ್ದೆಗಳು, ಮತ್ತು ECG ತಂತ್ರಜ್ಞರಿಗೆ 4 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ಇದು ಭಾಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಆದರೆ ನಮಗೆ ಗೊತ್ತಿರಲಿಲ್ಲ ಅಥವಾ ನಮ್ಮ ಹತ್ರ ಸರಿಯಾದಂಥ ಡಾಕ್ಯುಮೆಂಟ್ಗಳಿರಲಿಲ್ಲ, ಮತ್ತು ನಮ್ಮಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ಗಳು ಇರಲಿಲ್ಲ ಅಂತ ಯೋಚನೆ ಮಾಡಿ ಮಿಸ್ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳು ಇವತ್ತು ಅಥವಾ ನಾಳೆ ಅಂದರೆ ಅರ್ಜಿಗಳನ್ನು ಸಲ್ಲಿಸಿ ಬೇಗನೆ. ಯಾಕಂದರೆ ಇದು 18ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಸೊ 18ನೇ ತಾರೀಕಿನ ಒಳಗಡೆ ನೀವು ಅರ್ಜಿಗಳನ್ನು ಮತ್ತೆ ನೀವು ಅಪ್ಲೈ ಮಾಡ್ಬೋದು.